ದೋಸ್ತ ನಂಗೆ ಗೊತ್ತೈತಿ ನೀನು ಭಾಳ ಈ ವರ್ಷ ಗುದ್ದಾಡಿದಿ ಆದ್ರೂ ಅಷ್ಟೊಂದು ಇಳುವರಿ ಬಂದಿಲ್ಲ. ಬೇಕಾದಷ್ಟು ರಸಗೊಬ್ಬರ ಕೊಟ್ಟಿದ್ದಿ, ಬೇಕಾದಷ್ಟು ದುಡ್ದು, ಬೇಕಾದಷ್ಟು ನೀರು ಕೊಟ್ಟಿದ್ದಿ, ಅದಕ್ಕೆ ಆದ್ರೂ ಕೂಡ ಇಳುವರಿ ಬಂದಿಲ್ಲ. ಮೆಜಾರಿಟಿ ಪ್ರಾಬ್ಲಮ್ ಏನೈತಿ ಅಂದ್ರೆ ರಾಂಗ್ ಸೀಡ್ ಸೆಲೆಕ್ಷನ್ ಅಂತ ನಾವು ಇದಕ್ಕೆ ಕರಿತೇವೆ. ಬೀಜಗಳನ್ನು ನೀವು ತಪ್ಪಾಗಿ ಸೆಲೆಕ್ಟ್ ಮಾಡಿದ್ದೀರಿ, ಅದಕ್ಕೋಸ್ಕರ ಅಷ್ಟೊಂದು ಇಳುವರಿ ಬರದೇ ಇರ್ಬೋದು. ಈ ಒಂದು ವಿಡಿಯೋದಾಗ ನಾವು ಮಾತಾಡೋಣ ಬೀಜಗಳ ಬಗ್ಗೆ. ಯಾಕಪ್ಪ ಅಂದ್ರೆ ಒಬ್ಬ ರೈತನ ಇನ್ಕಮ್ ಯಾವಾಗ ಹೆಚ್ಚಾಗ್ತಿದ್ದೆ ಅಂದ್ರೆ ಅವನ ಹೊಲದಲ್ಲಿ ಇಳುವರಿ ಹೆಚ್ಚಾದಾಗ. ಸೊ ಇಳುವರಿ ಯಾತ್ರಿಂದ ಹೆಚ್ಚಾಗ್ತಿದ್ದಿ, ಕರೆಕ್ಟಾಗಿರುವಂಥ ಬೀಜಗಳನ್ನ ನಾವೇನಾದರೂ ಸೆಲೆಕ್ಟ್ ಮಾಡಿ ಬೆಳೆದು ಅಂದ್ರೆ ಇಳುವರಿನೂ ಹೆಚ್ಚಾಗ್ತೈತಿ. ರಾಂಗ್ ಸೀಡ್ ಸೆಲೆಕ್ಷನ್ ಮಾಡಿದ್ರೆ ಅಂದ್ರೆ ಏನಾಗ್ತೈತಿ, ಭಾಳ ದೊಡ್ಡ ಚಾನ್ಸಸ್ ಐತಿ ನಿಮ್ಮ ಬೆಳೆ ಫುಲ್ ಕಡಿಮೆ ಡೌನ್ ಆಗ್ಬೋದು. ಹೀಗೆಲ್ಲ ಆಗೋ ಚಾನ್ಸಸ್ ಭಾಳ ಇದ್ದಿರ್ತಾವೆ. ಬೀಜಗಳು ಭಾಳಷ್ಟು ಇಂಪಾರ್ಟೆಂಟ್ ಇನ್ ಫಾರ್ಮಿಂಗ್ದಾಗ. ನಾವು ಇವತ್ತು ಹೈಬ್ರಿಡ್ ಬೀಜಗಳ ಬಗ್ಗೆ ಮಾತಾಡೋಣ ಪರ್ಟಿಕ್ಯುಲರ್ಲಿ. ಯಾಕಂದ್ರೆ ಇಳುವರಿ ಎಷ್ಟು ಹೆಚ್ಚು ಮೆಜರ್ಲಿ ನೀವು ನೋಡ್ಬೇಕಾಯ್ತು ಅಂದ್ರೆ 50% ಹೆಚ್ಚು ಇಳುವರಿ ತೊಗೊಂಡ್ಬಂದು ಕೊಡ್ತಾವೆ ಟ್ರೆಡಿಷ್ನಲ್ ಬೀಜಗಳಿಗಿಂತ. ಒಂದನೇದ. ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಈ ಸಣ್ಣ ಪುಟ್ಟ ರೋಗಗಳಿಗೆ ರೆಸಿಸ್ಟೆನ್ಸ್ ತೋರಿಸ್ತಾವ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನಂದ್ರೆ ಗ್ರೋತ್ ಸ್ಪೀಡ. ಈ ಹೈಬ್ರಿಡ್ ಬೀಜಗಳದ ಸ್ಪೀಡ್ ಭಾಳ ಇದ್ದಿರ್ತೈತಿ ಗ್ರೋತ್ ಅದು ಆ್ಯಸ್ ಕಂಪೇರ್ಡ್ ಟು ಟ್ರೆಡಿಷ್ನಲ್. ಇಷ್ಟೆಲ್ಲ ಇರುವಾಗ ನಾವು ಹೈಬ್ರಿಡ್ ಬೀಜಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು. ಒಂದು ಸರ್ತಿ ನಾವೇನಾದರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಂದ್ರೆ ಹೈಬ್ರಿಡ್ ಬೀಜಗಳನ್ನ ಯೂಸ್ ಮಾಡೋದಾ ನಮ್ಮ ಇಳುವರಿ ಹೆಚ್ಚಾಗೋ ಚಾನ್ಸಸ್ ಐತಿ.